ಆತ್ಮೀಯ ಶಿಕ್ಷಕ ಬಂಧುಗಳೇ, ಭದ್ರಾ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ವೀರಭದ್ರ. ಶಿಕ್ಷಕ ಬಂಧುಗಳೇ, ಸ್ಯಾಟ್ಸ್ನಲ್ಲಿ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಅದು ಕೂಡ SSLC ವಿದ್ಯಾರ್ಥಿಗಳಿಗೆ ಆ ಅಪ್ಡೇಟ್ ಏನು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಇದೇ ನೀವು ಮೊದಲ ಬಾರಿಗೆ ನೀವು ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೀವು ಆಲ್ ಎಂಬ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹೀಗೆ ನೀವು ಆಲ್ ಎಂಬ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡಾಗ ನಾನು ಸ್ಯಾಟ್ಸ್ಗೆ ಸಂಬಂಧಿಸಿದ ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ಅದರ ಒಂದು ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬೇಗನೆ ತಲುಪುತ್ತೆ. ಲೆಟ್ಸ್ ಕಂಟಿನ್ಯೂ ವಾಚ್. ಸರಿ, ಈಗ ಅಪ್ಡೇಟ್ ಏನು ಅಂತಂದರೆ 2020-21ನೇ ಸಾಲಿಗೆ ಸಂಬಂಧಿಸಿದ SSLC ವಿದ್ಯಾರ್ಥಿಗಳಿಗೆ ಜೂನ್ನಲ್ಲಿ ಬೋರ್ಡ್ ಎಕ್ಸಾಮಿನೇಷನ್ ನಡೀತಾ ಇದೆ. ಈ ಒಂದು ಬೋರ್ಡ್ ಎಕ್ಸಾಮಿನೇಷನ್ಗೆ ಈಗ ಫೆಬ್ರವರಿ ತಿಂಗಳಲ್ಲಿ ವಿದ್ಯಾರ್ಥಿಗಳ ಮಾಹಿತಿಗಳನ್ನು ಇಲ್ಲಿ ನಾವು ಸ್ಯಾಟ್ಸ್ನಲ್ಲಿ ಅಂದರೆ ಕರ್ನಾಟಕ ಬೋರ್ಡ್ ಎಕ್ಸಾಮಿನೇಷನ್ ಒಂದು ವೆಬ್ಸೈಟ್ನಲ್ಲಿ ವಿದ್ಯಾರ್ಥಿಗಳ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡಬೇಕಾಗತ್ತೆ. ಅಂದರೆ ವಿದ್ಯಾರ್ಥಿಗಳ ನಾಮಿನಲ್ ರೋಲ್ಸನ್ನು ನಾವು ಅಪ್ಲೋಡ್ ಮಾಡಬೇಕಾಗತ್ತೆ. ಹೀಗೆ ಅಪ್ಲೋಡ್ ಮಾಡಬೇಕಾದ್ರೆ ವಿದ್ಯಾರ್ಥಿಗಳ ಫೋಟೋ, ವಿದ್ಯಾರ್ಥಿಗಳ ಸಿಗ್ನೇಚರ್ ಹಾಗೂ ವಿದ್ಯಾರ್ಥಿಗಳ ಎಲ್ಲ ಒಂದು ಇನ್ಫಾರ್ಮೇಷನ್ ನಾವು ಈ ಒಂದು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಯಾಕಂದರೆ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಅವರು ಬೋರ್ಡ್ ಎಕ್ಸಾಮಿನೇಷನ್ನಲ್ಲಿ ಉತ್ತೀರ್ಣರಾದಲ್ಲಿ ಅವರ ಒಂದು ಡೀಟೇಲ್ಸ್, ತಂದೆ ಹೆಸರಾಗಿರ್ಬೋದು, ತಾಯಿ ಹೆಸರಾಗಿರ್ಬೋದು, ಜನ್ಮ ದಿನಾಂಕ, ವಿದ್ಯಾರ್ಥಿ ಹೆಸರಾಗಿರ್ಬೋದು, ಇವೆಲ್ಲವೂ ಕೂಡ ಪ್ರಿಂಟೆಡ್ ಆಗತ್ತೆ. ಸೊ ಇದು ಬಹಳ ಇಂಪಾರ್ಟೆಂಟ್ SSLC ವಿದ್ಯಾರ್ಥಿಗಳ ಒಂದು ಇನ್ಫಾರ್ಮೇಶನ್. ಆದ್ದರಿಂದ ವಿದ್ಯಾರ್ಥಿಗಳ ಎಲ್ಲ ಇನ್ಫಾರ್ಮೇಶನ್ ಸ್ಪೆಲ್ಲಿಂಗ್ ಸಮೇತ ಕರೆಕ್ಟ್ ಆಗಿರಬೇಕಾಗತ್ತೆ. ಆದರೆ ಸ್ಯಾಟ್ಸ್ನಲ್ಲಿ ಈಗ ಆಲ್ರೆಡಿ ನಾವು ವಿದ್ಯಾರ್ಥಿಗಳ ಇನ್ಫಾರ್ಮೇಷನನ್ನು ನಾವು ಫಿಲ್ ಮಾಡಿದ್ದೀವಿ. ಆದರೂ ಕೂಡ ಕೆಲವು ವಿದ್ಯಾರ್ಥಿಗಳ ಮಾಹಿತಿಗಳು ಇಲ್ಲ ರಾಂಗ್ ಇರಬಹುದು. ಈಗ ರಾಂಗ್ ಇರ್ತಕ್ಕಂಥ ವಿದ್ಯಾರ್ಥಿಗಳ ಮಾಹಿತಿಯನ್ನು ಮೊದಲು ನಾವು ಸ್ಯಾಟ್ಸ್ನಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ, ಅಂದರೆ ಅಪ್ಡೇಟ್ ಮಾಡಬೇಕಾಗತ್ತೆ. ಹಾಗಾದರೆ ಅಪ್ಡೇಟ್ ಮಾಡಬೇಕಾದ್ರೆ ಈ ಹಿಂದೆ ಅಪ್ಡೇಟ್ ಆಗ್ತಾ ಇಲ್ಲ. ಬಟ್ ಈಗ SSLC ವಿದ್ಯಾರ್ಥಿಗಳಿಗೆ ಮಾತ್ರ ನಿಮ್ಮ ಒಂದು ಸ್ಕೂಲ್ ಲಾಗಿನ್ನಲ್ಲೇ ವಿದ್ಯಾರ್ಥಿಗಳ ಏನೇ ಒಂದು ಇನ್ಫಾರ್ಮೇಷನ್ ರಾಂಗ್ ಇದ್ದಲ್ಲಿ ಈಗ ನೀವು ಅಪ್ಡೇಟನ್ನು ಮಾಡಿಕೊಳ್ಳಬಹುದು. ಇದು ಓನ್ಲಿ ಫಾರ್ ಎಲ್ಲ ಪ್ರೌಢಶಾಲೆಗಳ, ಅಂದರೆ ಅದು ಸರ್ಕಾರಿ ಶಾಲೆ ಆಗಿರಬಹುದು, ಅನುದಾನಿತ ಶಾಲೆಯಾಗಿರಬಹುದು, ಅನುದಾನ ರಹಿತ ಶಾಲೆ ಆಗಿರಬಹುದು. ನಿಮ್ಮ ಒಂದು ಸ್ಕೂಲ್ ಲಾಗಿನ್ನಲ್ಲಿಯೇ ಅದು ಕೂಡ SSLC ವಿದ್ಯಾರ್ಥಿಗಳ ಡೀಟೇಲ್ಸ್ ಮಾತ್ರ ನೀವು ಅಪ್ಡೇಟನ್ನು ಮಾಡಿಕೊಳ್ಳಬಹುದು. ನೀವು ನಿಮ್ಮ ಸ್ಕೂಲ್ ಲಾಗಿನ್ನಲ್ಲೂ ಅಪ್ಡೇಟ್ ಮಾಡ್ಕೋಬಹುದು ಹಾಗೂ DDPI ಲಾಗಿನ್ನಲ್ಲೂ ಕೂಡ ನೀವು ಅಪ್ಡೇಟ್ ಮಾಡಿಸ್ಕೊಳ್ಳಬಹುದು. ಇದು ಬಂದಿರತಕ್ಕಂಥ ಅಪ್ಡೇಟ್. ಯಾಕಂತಂದರೆ ವಿದ್ಯಾರ್ಥಿಗಳ ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡಿಕೊಂಡ ನಂತರ ವಿದ್ಯಾರ್ಥಿಗಳ ನಾಮಿನಲ್ ರೋಲ್ಸನ್ನು ನಾವು ಅಪ್ಲೋಡ್ ಮಾಡಬೇಕಾಗತ್ತೆ. ಇಷ್ಟಾದರೂ ಕೂಡ ಬೈ ಮಿಸ್ಟೇಕ್ ಆಗಿ ನಿಮ್ಮ ವಿದ್ಯಾರ್ಥಿಗಳ ಡೀಟೇಲ್ಸನ್ನು ಅಪ್ಡೇಟ್ ಮಾಡಿಕೊಳ್ಳದೆ ನೀವು ವಿದ್ಯಾರ್ಥಿಗಳ ನಾಮಿನಲ್ ರೋಲನ್ನು ನೀವು ವಿದ್ಯಾರ್ಥಿಗಳ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡಿದಾಗ ನಂತರ ನೀವು ಯಾವುದೇ ಕಾರಣಕ್ಕೂ ಕೂಡ ನೀವು ಅಪ್ಡೇಟ್ ಮಾಡಿಕೊಳ್ಳಲು ಆಗುವುದಿಲ್ಲ. ಅದೇ ಒಂದು ಡೀಟೇಲ್ಸ್ ಸ್ಪೆಲ್ಲಿಂಗ್ ಸಮೇತ ನಿಮಗೆ ಮಾರ್ಕ್ಸ್ ಕಾರ್ಡಲ್ಲಿ, ಆ ವಿದ್ಯಾರ್ಥಿಗಳ ಮಾರ್ಕ್ಸ್ ಕಾರ್ಡ್ನಲ್ಲಿ ಪ್ರಿಂಟ್ ಆಗಿ ಬರುತ್ತೆ. ಸೊ ಆದ್ದರಿಂದ ಮೊದಲು ನೀವು ಸ್ಯಾಟ್ಸ್ನಲ್ಲಿ ಅಪ್ಡೇಟ್ ಮಾಡಿಕೊಳ್ಳಿ ವಿದ್ಯಾರ್ಥಿಗಳ ಮಾಹಿತಿ ಸ್ಪೆಲ್ಲಿಂಗ್ ಸಮೇತ. ಆಮೇಲೆ ನೀವು ನಾಮಿನಲ್ ರೋಲನ್ನು ನೀವು ಅಪ್ಲೋಡ್ ಮಾಡಿ. ಫ್ರೆಂಡ್ಸ್, ನೋಡಿದ್ರಲ್ಲ ಸ್ಯಾಟ್ಸ್ಗೆ ಸಂಬಂಧಿಸಿದ, ಅದು ಕೂಡ SSLC ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ನ್ಯೂ ಅಪ್ಡೇಟ್. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ತಪ್ಪದೆ ನಿಮ್ಮ ಎಲ್ಲ ಪ್ರೌಢಶಾಲಾ ಶಿಕ್ಷಕರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಎ ಲಾಟ್. ಜೈ ಹಿಂದ್.